ಹಲೋ ಆ್ಯಂಡ್ ವೆಲ್ಕಮ್. ಎವ್ರಿ ಡೇ ಇಸ್ ನಾಟ್ ಸಂಡೇ. ನಿಜ, ಎವ್ರಿ ಡೇ ಸಂಡೇ ಆಗಿದ್ದರೆ ಮಜಾನೇ ಇರಲ್ಲ. ಹಾಗೆ ಅಡುಗೆಲೂ ಅಷ್ಟೇ, ಸ್ಪೆಷಲ್ ತಿಂಡಿ ಎವ್ರಿ ಡೇ ಇದ್ದರೆ ವ್ಯಾಲ್ಯೂನೇ ಇರಲ್ಲ. ಅದಕ್ಕೆ ಇವತ್ತು ಶಾರ್ಟ್ ಆ್ಯಂಡ್ ಸಿಂಪಲ್ ತಿಂಡಿ ನೋಡೋಣ. ಹಾಯ್ ನೀತು. ಹಾಯ್ ಮಿಥುನ್. ನಿಜ ಅಲ್ವಾ, ಎವ್ರಿ ಡೇ ಇಸ್ ನಾಟ್ ಸಂಡೇ? ಹೌದು. ಸೊ ಇವತ್ತು ಐ ಹೋಪ್ ಇಟ್ಸ್ ನಾಟ್ ಸಂಡೇ. ಸೊ ಏನು ಮಾಡ್ತಾ ಇದ್ದೀರಾ? ಇವತ್ತು ನಾನು ಸ್ಪೈಸಿ ಮಶ್ರೂಮ್ ಡ್ರೈ. ಓಕೆ, ಸ್ಪೈಸಿ ಮಶ್ರೂಮ್ ಡ್ರೈ ಅಂದರೆ ಸ್ಪೈಸಿ ಅಂದರೆ ಖಾರ. ಸ್ನ್ಯಾಕ್ ಥರ ಸ್ವಲ್ಪ. ಸ್ಟಾರ್ಟರ್ಸ್. ಓಕೆ, ಸ್ಟಾರ್ಟರ್ಸ್. ಓಕೆ, ಸ್ಟಾರ್ಟ್ ಮಾಡಿ. ಇಂಗ್ರೀಡಿಯೆಂಟ್ಸ್ ಏನೇನಿದೆ ಹೇಳಿ. ಮಶ್ರೂಮ್ ಬೇಕದಕ್ಕೆ. Yeah. ಮತ್ತು ಟೊಮೆಟೊ ಸಾಸು, ಈರುಳ್ಳಿ, ಸೋಯಾ ಸಾಸು, ಆಯಿಲು, ಚಿಲ್ಲಿ ಪೌಡರು, ಉಪ್ಪು, ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್ ಪೌಡರು ವೈಟು, ಜಿಂಜರ್ ಪೇಸ್ಟ್. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಇದು ಸ್ವಲ್ಪ ತಂದೂರ್ ಥರನಾ? ಇಲ್ಲ ಇದು ಡ್ರೈ ಐಟಮ್ ಇದು. ಹಾಂ. ತಂದೂರ್ ಅಂದರೆ ಗ್ರಿಲ್ಲಲ್ಲಿ ಅಥವಾ ಇದ್ರ ಮೇಲೆ ಮಾಡೋದು. Okay. ಇದೇನಿಲ್ಲ, ಬಾಣಲಿಲಿ ಮಾಡ್ತಾ ಇದ್ದೀವಿ ನಾವು. ಓಕೆ, ಶುರು ಮಾಡೋಣ. ಸೊ ಫಸ್ಟ್ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಶ್ರೂಮ್ನ ಹಾಕ್ಬೇಕು. ಒಂದೇ ಸ್ಪೂನ್ ಎಣ್ಣೆ ಹಾಕ್ಬೇಕು ಇದಕ್ಕೆ. ಹಾಂ. ಯಾಕಂದರೆ ಮತ್ತೆ ನಾವು ಆನಿಯನ್ ಫ್ರೈ ಮಾಡಬೇಕಾದ್ರೆ ಮತ್ತೆ ಎಣ್ಣೆ ಯೂಸ್ ಮಾಡ್ತೀವಿ. ಓಕೆ. ಮಶ್ರೂಮಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ತುಂಬ ಇದೆ ಅಂತೆ, ನನಗೆ ಗೊತ್ತಿರೋದೊಂದು 3-4 ಅಷ್ಟೇ. ಓಕೆ, ಆ್ಯಂಡ್ ಈ ಮಶ್ರೂಮ್ ಬಟನ್ ಮಶ್ರೂಮ್. ಈಗ ಎಣ್ಣೆ ಬಿಸಿ ಆಗಿದೆ, ಇದಕ್ಕೆ ಮಶ್ರೂಮ್ ಹಾಕೋಣ. ಸ್ಪೂನ್ ಏನು ಬೇಕಾಗಿಲ್ಲ. ಓಕೆ. ಮಶ್ರೂಮ್ ಎಲ್ಲರಿಗೂ ಇಷ್ಟ ಆಗಲ್ಲ ಅಲ್ವಾ? ಇದು ವೆಜಿಟೇರಿಯನ್ ಅವ್ರಿಗೆ ಇಷ್ಟ ಆಗೋದಿಲ್ಲ. ಓಕೆ. ಸ್ವಲ್ಪ ಇದು ನಾನ್ ವೆಜ್ ಥರ ಅನಿಸುತ್ತೆ, ಅದಕ್ಕೋಸ್ಕರ. ಐ ಸಿ. ಇದಕ್ಕೆ ಸ್ವಲ್ಪನೇ ವಾಟರ್ ಹಾಕಬೇಕು. ಇದು ಡ್ರೈ ಮಾಡ್ತಾ ಇರೋದ್ರಿಂದ ನೀರು ಫುಲ್ ಕಡಿಮೆ ಹಾಕಬೇಕು. ಓಕೆ. ಸಾಲ್ಟ್ ಹಾಕಬೇಕು ಇವಾಗ ಸ್ವಲ್ಪನೇ, ಆಮೇಲೂ ಹಾಕ್ತೀವಿ ನಾವು. ಎಣ್ಣೆನೂ ಅಷ್ಟೇ ನಾವು ಸ್ವಲ್ಪನೇ ಹಾಕೋದ್ವಿ. ಇವಾಗ ಸಾಲ್ಟು ಅಷ್ಟೇ, ಇದಕ್ಕೆ ಹಿಡಿಯೋದಕ್ಕೆ ಮಾತ್ರ ಹಾಕ್ತಾ ಇದ್ದೀವಿ ನಾವು. ರೈಟ್. ಆದರೆ ಮಶ್ರೂಮಲ್ಲಿರೋ ಇಂಗ್ರೀಡಿಯೆಂಟ್ಸು ನ್ಯೂಟ್ರಿಷನಲ್ ವ್ಯಾಲ್ಯೂ ಟು ಮೆನಿ ಅಲ್ವಾ? ಹೌದು, ಅದರಿಂದ ಮೆಡಿಸಿನ್ ಮಾಡ್ತಾರೆ. ರಿಯಲಿ? ಹೌದು. ಹಾಂ. ಆಸ್ತಮಾ ಎಲ್ಲ ಇರುತ್ತಲ್ಲ, ಓಕೆ, ಅವ್ರಿಗೆ ಮೆಡಿಸಿನ್ ಇರುತ್ತೆ ಇದರಲ್ಲಿ. ವಾವ್. ಮಶ್ರೂಮ್ನ ನೀವೀಗ ಸ್ಟೀಮ್ ಮಾಡ್ತಾ ಇದ್ದೀರಾ? ಹಾಂ ಹೌದು. ಓಕೆ. ಸೊ ಸ್ಟೀಮಲ್ಲೇ ಇಲ್ಲ ಗೆಟ್ ಕುಕ್. ಬೇಗ ಆಗುತ್ತೆ. ಇಲ್ಲಾಂದ್ರೆ ನಾವು ಬಾಣಲಿಲಿ ಆನಿಯನ್ ಜೊತೆ ಎಲ್ಲ ಹಾಕ್ಬಿಟ್ರೆ ಅದು ಬೇಯೋದಿಲ್ಲ. ಫಸ್ಟೇ ಅದು ಎಷ್ಟೇ ಬೇಯಿಸಿದ್ರು ಹಾಗೆ ಇರೋದು ಅನ್ಸುತ್ತೆ. ಓಕೆ. ಇನ್ನು ನಾವು ಡೈರೆಕ್ಟ್ ಫ್ರೈ ಮಾಡಿಬಿಟ್ರೆ ಅದು ಬೆಂದೇ ಇಲ್ಲ ಅಂತಲೇ ಅನ್ಸೋದು. ಓಕೆ. ಅದಕ್ಕೆ ಫಸ್ಟ್ ಕುಕ್ ಮಾಡಿ ದೆನ್ ನಾವು ಯೂಸ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ. ಓಕೆ. ಕೆಲವರು ಅದನ್ನು ಸ್ಟರ್ ಫ್ರೈ ಮಾಡ್ತಾರೆ ಅಲ್ವಾ? ಹೌದು. ಅಂದರೆ ಎಣ್ಣೆಲೆ ಕರೀತಾರೆ. ಅದಕ್ಕೆ ನಾವು ಮಂಚೂರಿಯನ್ ಮಾಡೋವಾಗ ಆ ಥರ ಮಾಡ್ಬೋದು. ಓಕೆ, ಅದು ನಿಮಗೆ ಮಾಡಕ್ಕೆ ಬರುತ್ತಾ? ಬರುತ್ತೆ. ಅದು ನಮ್ಗೆ ಯಾವಾಗ ತೋರಿಸ್ಕೊಡ್ತೀರಾ? ಯಾವಾಗಾದರೂ. ಯಾವಾಗ ಕರಿತೀವೋ ಒಂದು. ಇದು ಕುಕ್ಕರ್ ಪ್ರೆಷರ್ ಹೋಗೋಷ್ಟರಲ್ಲಿ ನಾವು ಬಾಣಲಿಲಿ ಅದೆಲ್ಲ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ. ಮತ್ತೆ ಆಯಿಲ್ ಹಾಕ್ಬೇಕು ಇದಕ್ಕೆ. ಓಕೆ. ಆವಾಗಲೇ ಸ್ವಲ್ಪನೇ ಹಾಕಿದ್ವಿ, ಇವಾಗ ಎಕ್ಸ್ಟ್ರಾ. ಹೌದು. ಈಗ ಸ್ವಲ್ಪ ಜಾಸ್ತಿ ಬೇಕು. ರೈಟ್. ಆನಿಯನ್ ಎಲ್ಲ ಫುಲ್ ಬ್ರೌನ್ ಆಗಬೇಕಲ್ಲ. ಈ ಥರ ತಿಂಡಿ ಎಲ್ಲ ಕ್ಲಬ್ಸು ಹೋಟೆಲ್ಸಲ್ಲೆಲ್ಲ ಜಾಸ್ತಿ ಸಿಗುತ್ತೆ ಅಲ್ವಾ? ಬೇಗ ಫಾಸ್ಟ್ ಸ್ಟಾರ್ಟರ್ಸ್ ಥರ. ಏನೋ ಸಾಫ್ಟ್ ಡ್ರಿಂಕ್ ಏನಾದರೂ ತೊಗೊಂಡ್ರೆ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ. ಶ್ಯೂರ್. ಈ ಥರ ಸ್ಟಾರ್ಟರ್ಸ್ ಜೊತೆಗೆ ಯಾವ ಡ್ರಿಂಕ್ ಚೆನ್ನಾಗಿರುತ್ತೆ? ಅವ್ರವ್ರ ಟೇಸ್ಟ್ ಅದು. ನನಗಂತೂ ಫ್ರೆಶ್ ಜ್ಯೂಸಸ್ ಇಷ್ಟ. ಫ್ರೆಶ್ ಜ್ಯೂಸ್? ಹೌದು. ಅದರಲ್ಲಿ ಯಾವ್ದು ನಮ್ಗೆ ಇಷ್ಟ? ನಂಗೆ ಅದ್ರಲ್ಲಿ ಮ್ಯಾಂಗೋ ಆ್ಯಂಡ್ ಆರೆಂಜ್. ಮ್ಯಾಂಗೋ ಆ್ಯಂಡ್ ಆರೆಂಜ್? ನನ್ನನ್ನು ಕಾಪಿ ಮಾಡ್ತಾ ಇದ್ದೀರಾ? ಇಲ್ಲ ನನ್ನ ಆರೆಂಜ್ ಜ್ಯೂಸ್ ಸ್ಕಿನ್ಗೆ ಒಳ್ಳೇದು ಅಂತ ಜಾಸ್ತಿ ಕುಡಿಯೋದು. ಓಕೆ. ಸೊ ಟೇಸ್ಟ್ಗೆಲ್ಲ ಸ್ಕಿನ್ಗೋಸ್ಕರ? ಹೌದು. ಅದೇ ನಿಮ್ಮ ಬ್ಯೂಟಿ ಸೀಕ್ರೆಟ್ ಅನ್ಸುತ್ತೆ. ಹೌದು. ಹೌದಾ? ಸೊ ನೋಡಿದ್ರಾ, ನೀತು ಅವ್ರ ಬ್ಯೂಟಿ ಸೀಕ್ರೆಟ್ ಆರೆಂಜ್ ಜ್ಯೂಸ್ ಪ್ಲಸ್ ಮಶ್ರೂಮ್ ಕರಿ. ಮಶ್ರೂಮ್ ಡ್ರೈ. ಮಶ್ರೂಮ್ ಡ್ರೈ. ಆನಿಯನ್. ಇದು ಗೋಲ್ಡನ್ ಬ್ರೌನಿಶ್ ಕಲರ್ ಆಗಬೇಕಲ್ವಾ? ಅದು ಏನಂದರೆ ಈ ಆನಿಯನ್ ಹಿಂಗೆ ಬಿಟ್ಟರೆ ಮಶ್ರೂಮೇ ಸಪ್ರೇಟು, ಆನಿಯನ್ನೇ ಸಪ್ರೇಟ್, ಆ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಇದು ಚೆನ್ನಾಗಿ ಫ್ರೈ ಆದರೆ ಅದಕ್ಕೆಲ್ಲ ಹಂಚ್ಕೊಳ್ಳುತ್ತಲ್ಲ, ಅವಾಗ ಎಲ್ಲ ಸೇರಿಸಿ ತಿನ್ಬೋದು. ಓಕೆ. ಇದಕ್ಕೆ ನೀವು ಸೋಯಾ ಸಾಸು ಯೂಸ್ ಮಾಡ್ತಾ ಇದ್ದೀರಾ? ಸೋಯಾ ಸಾಸು ಮತ್ತು ಟೊಮೆಟೊ ಸಾಸು ಯೂಸ್ ಮಾಡ್ತಾ ಇದ್ದೀನಿ, ನಾನು ಎರಡು ಯೂಸ್ ಮಾಡ್ತೀನಿ. ಓಕೆ. ಸ್ವಲ್ಪ ಚೈನೀಸ್ ಸ್ಟೈಲ್ ಹಾಗಂದ್ರೆ? ಚೈನೀಸ್ ಕಮ್ ಇಂಡಿಯನ್. ಚೈನೀಸ್
ಚೈನಾಯಿಂದ ಬರ್ತಾ ಬರ್ತಾ ಅದು ನಾನು ಇಂಡಿಯನ್ ಕನ್ವರ್ಟ್ ಓಕೆ ಸೊ ಇದು ಚೈನೀಸ್ ಇಂಡಿಯನಾ ಇಂಡಿಯನ್ ಚೈನೀಸಾ ಚೈನೀಸ್ ಇಂಡಿಯನ್ ಅನ್ಬೋದು. ಚೈನೀಸ್ ಇಂಡಿಯನ್ ಅಂದರೆ ಏನಾಗುತ್ತೆ ಅಂದರೆ ಎಲ್ಲ ಐಟಮ್ಸ್ ಅಷ್ಟೇ ನಾವು ಏನೇ ಮಾಡಿದ್ರು ಈಗ ಚೈನೀಸ್ ಅಂತೀವಿ ನಾರ್ತ್ ಈಸ್ಟ್ ಅಂತೀವಿ ಅದು ನಾವು ಇರೋ ಪ್ಲೇಸಿಗೆ ತರೋಷ್ಟರಲ್ಲಿ ನಮ್ಮ ಟೇಸ್ಟಿಗೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹೌದು, ಅದಕ್ಕೆ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಏನಂತ ಇಂಡಿಯಾಲಿ ಸಿಗೋ ತಿಂಡಿ ಅದೆಲ್ಲ ತುಂಬ ಇಂಡಿಯನ್ ಅಂತ. ಅಂದರೆ ಮೆಕ್ಸಿಕನ್ ಸಿಕ್ಕಿದ್ರು ಅದು ಮೆಕ್ಸಿಕನ್ ಇಂಡಿಯನ್ ಆಗೋಗುತ್ತೆ, ಚೈನೀಸ್ ಸಿಕ್ಕಿದ್ರು ಚೈನೀಸ್ ಇಂಡಿಯನ್ ಆಗೋಗುತ್ತೆ ಅಲ್ವಾ? ಸ್ವಲ್ಪ ನಮ್ಮ ಟೇಸ್ಟಿಗೆ ಇದು ಮಾಡ್ಕೊಳ್ತೀವಿ. ಆದರೆ ಯಾವುದೇ ದೇಶದವ್ರು ನಮ್ಮ ದೇಶಕ್ಕೆ ಬಂದರೆ ಇಂಡಿಯಾದು ಎಲ್ಲರೂ ಇಷ್ಟಪಡ್ತಾರೆ. ಕರೆಕ್ಟ್, ಗುಡ್ ಪಾಯಿಂಟ್. ಇದಕ್ಕೆ ನಾವು ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಇದರಲ್ಲಿ ಗಾರ್ಲಿಕ್ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಫ್ಲೇವರ್. ಓಕೆ, ಈಗ ಜಿಂಜರು. ಹಾಂ, ಜಿಂಜರ್ ಸ್ವಲ್ಪ ಹಾಕೋಬೇಕು, ಅದು ಕಹಿ ಇರುತ್ತೆ ಸ್ವಲ್ಪ. ಓಕೆ. ಸೊ ಜಿಂಜರ್ ಗಾರ್ಲಿಕ್ ಹಾಕಿದ್ಮೇಲೆ ಅದು ಪೇಸ್ಟ್ ಥರ ಆಗೋಗುತ್ತೆ. ಹಾಂ, ಎಲ್ಲ ಸ್ಟಿಕ್ಕಿ ಆಯ್ತಲ್ಲ ಈಗ. Okay. ಈಗ ಚಿಲ್ಲಿ ಪೌಡರು, ವೈಟ್ ಪೆಪ್ಪರ್ ಇದೆಲ್ಲ, ವೈಟ್ ಪೆಪ್ಪರ್ ಪೌಡರ್ ಇದೆ, ಹಾಂ, ಅದನ್ನು ಹಾಕಬೇಕು. ವೈಟ್ ಪೆಪ್ಪರ್ ಪೌಡರ್ ಕಾಮನ್ ಅಲ್ವಾ? ಬ್ಲ್ಯಾಕ್ ಪೆಪ್ಪರ್ ಕಾಮನ್ನು. Okay. ವೈಟ್ ಪೆಪ್ಪರು ಎಲ್ಲರೂ ತೊಗೊಳಲ್ಲ, ಕೆಲವೊಂದು ಡಿಶಸ್ ಮಾತ್ರ ಬೇಕಾಗುತ್ತೆ, ಇಲ್ಲಾಂದರೆ ನೀವು ಯೂಸ್ ಇಲ್ಲ. ಅದು ಶೋರ್. ಫ್ಲೇಮ್ ಲೋ ಮಾಡಬೇಕಿದೆ. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟು, ಸೋಯಾ ಸಾಸು ಮತ್ತು ಟೊಮೆಟೊ ಸಾಸ್. ಟೊಮೆಟೊ ಸಾಸು ಎಷ್ಟು ಬೇಕಾದ್ರೂ ಅಷ್ಟು, ಜಾಸ್ತಿ ಹಾಕಿದ್ರೆ ಸ್ವೀಟಿಶ್ ಆಗುತ್ತೆ. ಓಕೆ. ಅದು ಆಮೇಲೆ ಬೇಕಾದರೆ ಹಾಕ್ಕೊಂಡು ಪ್ಲೇಟಲ್ಲಿ ತಿನ್ನೋವಾಗ ಬೇಕಾದ್ರೆ ಹಾಕೋಬೋದು. ಇವಾಗ ಇದಕ್ಕೆ ಈ ಕುಕ್ಕರ್ ಪ್ರೆಷರ್ ಹೋಗಿದೆ, ನೋಡೋಣ. ಹೋಗಿದೆ, ಇದು ಕುಕ್ ಆಗಿದೆ. ಆವಾಗಲೇ ಎಷ್ಟು ದಪ್ಪ ದಪ್ಪ ಇತ್ತಲ್ಲ, ಹೌದು, ಈಗ ಫುಲ್ ಸಣ್ಣ ಆಯಿತು. ಅದನ್ನು ಇದಕ್ಕೆ ಹಾಕೋದಿಲ್ಲ. ಓಕೆ. ನೀರು ಸಮೇತ ಹಾಕ್ತೀವಿ. ಹಾಂ, ಅದು ನೀರೆಲ್ಲ ಹೋಗುತ್ತೆ ಮತ್ತೆ. ಇವಾಗ ನಾವು ಡ್ರೈ ಮಾಡ್ತಿರ್ತೀವಲ್ಲ. ಶೋರ್. ಇದರಿಂದ ಗ್ರೇವಿ ಐಟಮ್ ಮಾಡಬೇಕು ಅಂದರೆ ಸ್ವಲ್ಪ ನೀರು ಹಾಕಿದ್ರೆ ಗ್ರೇವಿ ಆಗುತ್ತೆ. ಜಾಸ್ತಿ ನೀರು ಹಾಕಿದ್ರೆ ಗ್ರೇವಿ, ಸಾಸಸ್ ಎಲ್ಲ ಜಾಸ್ತಿ ಯೂಸ್ ಮಾಡಬೇಕು ಅವಾಗ. ಓಕೆ. ಅವಾಗ ಗ್ರೇವಿ ಆಗುತ್ತೆ. ಬೇಡ ಆದರೆ ಹುರಿತಾ ಹೋದರೆ ಡ್ರೈ ಆಗುತ್ತೆ. ಅದಕ್ಕೆ ನಾನು ಫಸ್ಟೇ ಹೇಳಿದ್ದು ಮಶ್ರೂಮ್ಗೆ ಸ್ವಲ್ಪನೇ ನೀರು ಹಾಕಬೇಕು. ಓಕೆ. ಇದು ಗ್ರೇವಿ ಎಲ್ಲ ಹೋಗಬೇಕು. ಹಾಂ, ಗ್ರೇವಿ ಎಲ್ಲ ಹೋಗಿ ಅದೆಲ್ಲ ಮಶ್ರೂಮ್ಗೆ ಸ್ಟಿಕ್ ಆಗಬೇಕು, ಅಲ್ಲಿವರೆಗೂ ಹುರಿತಾನೆ ಇರಬೇಕು. ಕಲರ್ ತುಂಬ ಸ್ಟ್ರಾಂಗ್ ಆಗಿದೆ ಅಲ್ವಾ? ಸೋಯಾ ಸಾಸ್ ಹಾಕಿದ್ದೀವಲ್ಲ ನಾವು. ಆಯ್ತು. ಆ್ಯಂಡ್ ಸೋಯಾ ಸಾಸ್ ಹಾಕಿದ್ರೆ ಆ ಫ್ಲೇವರೇ ಬೇರೆ ಥರ ಇರುತ್ತೆ. ಚೈನೀಸ್ ಅದು ಯಪ್. ಟೇಸ್ಟ್. ಗೋಬಿ ಮಂಚೂರಿ, ಪನ್ನೀರ್ ಮಂಚೂರಿ ಅದೆಲ್ಲನೂ ಮಾಡ್ತಾರಲ್ಲ, ಹಾಂ, ಸಿಮಿಲರ್ ಸ್ಟೈಲ್ ಆದ ಸ್ವಲ್ಪ ಇದೇ ಥರನೇ ಅನಿಸುತ್ತೆ. ಅದನ್ನು Okay. ಸೇಮ್ ಅನಿಸುತ್ತೆ. ನಾವು ಇದಕ್ಕೆ ತರಕಾರಿನೂ ಹಾಕ್ಬೋದಾ? ಮಶ್ರೂಮ್ ಬದಲಿಗೆ ತರಕಾರಿ ಹಾಕಿ ಮಾಡ್ಕೊಳ್ಬೋದು. ವೆಜಿಟೇಬಲ್ಸ್, Okay. ಆಲ್ ವೆಜಿಟೇಬಲ್ಸ್ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಯ್ತು. ಮತ್ತು ಇದು ಅದರಲ್ಲೇ ವೆಜಿಟೇಬಲ್ಸ್ಗೆ ಎಗ್ ಹಾಕಿ ಮಾಡಿದ್ರೆ ಹಾಂ, ವೆಜ್ ಜೈಪುರಲ್ಲಿ ಮಾಡ್ತಾರೆ ಅದನ್ನು. ವೆಜ್ ಜೈಪುರ್ ಅಂತಲೇ ಹೆಸರು ಅದಕ್ಕೆ. ಓಕೆ. ಯು ಮೀನ್ ಎಗ್ಸ್ ಜೈಪುರಿಂದ ತರಬೇಕು? ಇಲ್ಲ, ವೆಜಿಟೇಬಲ್ಸ್ ಆ ಡಿಶ್ ನೇಮು ವೆಜ್ ಜೈಪುರಿ ಅಂತ. ಅದಕ್ಕೆ ವೆಜಿಟೇಬಲ್ಸ್ನೆಲ್ಲ ಫಿಂಗರ್ ಚಿಪ್ಸ್ ಥರ ಉದ್ದುದ್ದ ಕಟ್ ಮಾಡಿ ಓಕೆ. ಅದರಲ್ಲಿ ಮೊಟ್ಟೆಯಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋದು. ಬಟ್ ಮೊಟ್ಟೆಗೆ ಜೈಪುರ್ಗೆ ಏನು ಕನೆಕ್ಷನ್? ಡಿಶ್ ಹೆಸರು ಅದನ್ನು ಗೊತ್ತಿಲ್ಲ, ಅಲ್ಲಿಗೆ ಹೋಗ್ಬೇಕು, ಜೈಪುರ್ ಅವ್ರನ್ನೇ ಕೇಳಬೇಕು. Okay. ಇವಾಗ ಈಗ ರೆಡಿ ಆಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲೆಲ್ಲ ಹಾಕ್ಕೊಂಡು ಸರ್ವ್ ಮಾಡೋದಾ? ಬಿಸಿ ಇದೆ ಇದು. ಸ್ಪೈಸಿ ಮಶ್ರೂಮ್ ಡ್ರೈ ರೆಡಿ ಇದೆ. ಥ್ಯಾಂಕ್ ಯು ನೀತು. ವೆಲ್ಕಮ್. ಸ್ಪೈಸಿ ಮಶ್ರೂಮ್ ಡ್ರೈ. ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಮಶ್ರೂಮ್ 1 ಕಪ್,
ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್, ಶುಂಠಿ ಪೇಸ್ಟ್ 1 ಟೀ ಸ್ಪೂನ್, ವೈಟ್ ಪೆಪ್ಪರ್ 1 ಟೀ ಸ್ಪೂನ್, ರೆಡ್ ಚಿಲ್ಲಿ ಪೌಡರ್ 2 ಟೀ ಸ್ಪೂನ್, ಟೊಮೆಟೊ ಸಾಸ್ 1 ಟೀ ಸ್ಪೂನ್, ಎಣ್ಣೆ ಸ್ವಲ್ಪ, ಉಪ್ಪು ಸ್ವಲ್ಪ, ಹೆಚ್ಚಿದ ಈರುಳ್ಳಿ 1 ಮತ್ತು ಸೋಯಾ ಸಾಸ್ 1 ಟೀ ಸ್ಪೂನ್. ಸ್ಪೈಸಿ ಮಶ್ರೂಮ್ ಫ್ರೈ ಮಾಡುವ ಮೆಥಡ್: ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಮಶ್ರೂಮ್ಗಳನ್ನು ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ನೀರು ಉಪ್ಪು ಹಾಕಿ ಕುಕ್ಕರ್ನ ಮುಚ್ಚಿಡಿ. ಬೇರೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್, ಚಿಲ್ಲಿ ಪೌಡರ್, ವೈಟ್ ಪೆಪ್ಪರ್ ಪೌಡರ್, ರುಚಿಗೆ ಉಪ್ಪು, ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಲ್ಲಿ ಬೇಯಿಸಿದಂತಹ ಮಶ್ರೂಮ್ ಸಹಿತ ನೀರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫೈನಲಿ ಒಂದು ಬೌಲ್ಗೆ ಸರ್ವ್ ಮಾಡಿ. ಸ್ಪೈಸಿ ಮಶ್ರೂಮ್ ಡ್ರೈ ರೆಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಈಗ ನೀವು ನೆಕ್ಸ್ಟ್ ಮಾಡೋದೇನು? ಪೂರಿ ಲಾಡು. ಪೂರಿ ಲಾಡು ಹೆಂಗೆ ಮಾಡೋದು ನೋಡೋಣ. ಪೂರಿ ಲಾಡು ಅಲ್ವಾ? ಪೂರಿ ಲಾಡು. ಪೂರಿ ಲಾಡು. ಪೂರಿ. ಓ, ಪೂರಿ ಲಾಡು. ಲಾಡು. ಪೂರಿ ಲಾಡು ಅಂದರೆ ಕರೀನಾ ಕಪೂರ್ ಕಭಿ ಖುಷಿ ಕಭಿ ಗಮಲ್ಲಿ ಪೂ ಅಂತ ಕರೀತಾಳಲ್ಲ, ಆ ಪೂ ಅಲ್ಲ, ಇದು ತಿನ್ನೋ ಪೂರಿ. ಪೂರಿ ಲಾಡು ಅಂದರೆ ನಾನು ಲಾಡು ಕೇಳಿದ್ದೀನಿ, ಪೂರಿನೂ ಕೇಳಿದ್ದೀನಿ. ತಿರುಪತಿ ಲಾಡು, ಬೇಸನ್ ಲಾಡು, ಆಮೇಲೆ ಪೂರಿ ಅಂದರೆ ಪಾನಿಪುರಿ. ಪುರಿ ಅದು ಪಾನಿಪುರಿ. ಓಕೆ, ಇದು ಡಬಲ್ ಓ. ಓಕೆ, ಸೊ ಇದು ಏನು ಸ್ಪೆಷಲ್? ಇದು ಲಾಡು ಮಾಡ್ತೀವಿ ನಾವು, ಪೂರಿ ಥರ ಬೇಯಿಸ್ಕೊಂಡು ಲಾಡು ಮಾಡೋದು ಅದರಲ್ಲಿ. ಓಕೆ, ಸೊ ಇದು ಹಳೆ ಕಾಲದ ತಿಂಡಿನಾ ಅಥವಾ? ಹಳೆ ಕಾಲದ ತಿಂಡಿನೇ, ಇಂಗ್ರೀಡಿಯೆಂಟ್ ಮಾತ್ರ ಹೊಸದು. ಹೊಸ ಇಂಗ್ರೀಡಿಯೆಂಟ್ಸ್ ಬಟ್ ಹಳೆ ಕಾಲದ ಪ್ರೊಸೀಜರ್. ಹೌದೌದು. ಓಕೆ, ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಹೇಳಿ? ಅದಕ್ಕೆ ತುಪ್ಪ, ಸಕ್ಕರೆ ಪುಡಿ, ಎಣ್ಣೆ, ಉಪ್ಪು, ಏಲಕ್ಕಿ, ಗೋಧಿ ಹಿಟ್ಟು ಅಷ್ಟೇ. ಶಾರ್ಟ್ ಆ್ಯಂಡ್ ಸ್ವೀಟ್. ಶಾರ್ಟ್ ಆ್ಯಂಡ್ ಸ್ವೀಟ್, ವೆರಿ ಟೇಸ್ಟಿ. ಶಾರ್ಟ್ ಆ್ಯಂಡ್ ವೆರಿ ಸ್ವೀಟ್. ಓಕೆ, ಶುರು ಮಾಡೋಣ. ಮೊದಲು ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕು. ಓ, ಇವಾಗ ನಾವು ಪೂರಿ ಚಪಾತಿ ಎಲ್ಲ ಹಿಟ್ಟು ಮಿಕ್ಬಿಟ್ಟಿರುತ್ತಲ್ವ, ಅದರಲ್ಲಿ ಇದನ್ನು ಆರಾಮ್ಸೆ ಮಾಡ್ಬೋದು. ಓಕೆ, ಸ್ಪೂನ್. ಇಷ್ಟು 3/4 ಕಪ್ ಹಾಕ್ಕೊಂಡಿದ್ದೀನಿ ನಾನು. ಉಪ್ಪು ಬೇಕು ಸ್ವಲ್ಪ. ಸೇಮ್ ಚಪಾತಿ ಹಿಟ್ಟು ಪೂರಿ ಹಿಟ್ಟು ಕಲಿಸ್ತೀವಲ್ಲ, ಸೇಮ್ ಹಾಗೆ ಕಲಿಸೋದು. ಇದು ಏನು ಸ್ಪೆಷಲ್ ಆಗಿ ಏನಿಲ್ಲ, ಇದು ಸ್ವಲ್ಪನೇ ಉಪ್ಪು. ಓಕೆ, ತುಪ್ಪ ಬೇಕು. ಇದು ಕಲಸೋವಾಗ ಒಂದು ಸ್ವಲ್ಪ ತುಪ್ಪ ಇಷ್ಟೇ. ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು, ಗಟ್ಟಿಯಾಗಿ ಕಲಿಸ್ಬೇಕು. ಓಕೆ, ಈಗ ಪೂರಿ ಚಪಾತಿ ಕಲಿಸ್ತೀವಲ್ವ, ಆ ಹಿಟ್ಟು ಸ್ವಲ್ಪ ಮೆತ್ತಗಿರುತ್ತೆ. ಇದು ಅದಕ್ಕಿಂತ ಸ್ವಲ್ಪ ಗಟ್ಟಿ ಬೇಕು. ಆವಾಗ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಗಟ್ಟಿಯಾಗುತ್ತೆ. ಈ ಹಿಟ್ಟನ್ನು ನಾನು ಮುಂಚೆನೇ ಕಲಸಿಟ್ಟಿದ್ದೀನಿ, ಯಾಕಂದರೆ ಇದು 5 ನಿಮಿಷ ನೆನೆಬೇಕು. ಆವಾಗಲೇ ಆ ಪೂರಿ ಎಷ್ಟು ತೆಳ್ಳಗಾದ್ರೆ ಅಷ್ಟು ಚೆನ್ನಾಗಾಗುತ್ತೆ. ಓಕೆ, ಇದು ಹಿಟ್ಟು ಈ ಥರ ಇರುತ್ತೆ. ಜಾಸ್ತಿ ನೆಂದಿದ್ರೆ ಈ ಥರ ಆಗಿರುತ್ತೆ ಹಿಟ್ಟು. ಸ್ಪಾಂಜ್ ಥರ ಅಂದರೆ ನಾವು ಈಸಿಯಾಗಿ ಒತ್ತಬೋದು ಅದನ್ನು. ಓಕೆ, ಸ್ಟವ್ ಆನ್ ಮಾಡಿ. ಈಗ ಎಣ್ಣೆ ಕಾಯೋಷ್ಟ್ರೊಳಗಡೆ ನಾವು ಪೂರಿ ಹೊತ್ಕೊಳ್ಬೇಕು. ಓಕೆ, ನೀವು ಹೇಳ್ತಾ ಇದ್ರಿ ಇದು ಹಳೆ ಕಾಲದ ಪ್ರೊಸೀಜರ್ ಅಂತ. ಸೊ ನಿಮ್ಮ ಮನೇಲಿ ಯಾರು ಹೇಳ್ಕೊಟ್ರು? ಇದು ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಲ್ಲ, ನಮ್ಮ ಟೀಚರ್ ಒಬ್ಬರು ಇದ್ದರು. ಓ, ಕುಕಿಂಗ್ ಟೀಚರ್ ಅಲ್ಲ, ಅವರು ಆರ್ಟ್ ಸ್ಕೂಲ್ ನಡೆಸ್ತಾರೆ. ಅವರು ನಾನು ಈ ಸರಿ ಸಮ್ಮರ್ ಕ್ಯಾಂಪ್ ಮಾಡಿದ್ವಿ, ಹಂಗಾಗಿ ಕ್ಲೋಸ್ ಆದ್ವಿ. ಅವರು ಅವಾಗ ನಾನು ಹಿಂಗೆ ಕುಕ್ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅವರು ಸರಿ ಇದನ್ನ ಮಾಡಿ ಟ್ರೈ ಮಾಡು ಅಂತ ಹೇಳಿದ್ರು. ಇದು ಮಾಡಿದೆ, ತುಂಬ ಚೆನ್ನಾಗಿ ಬಂತು, ಎಲ್ಲರಿಗೂ ಇಷ್ಟ ಆಯಿತು. ಓಕೆ, ಸೊ ನಿಮಗೆ ನಿಮ್ಮ ಟೀಚರ್ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟಿರಬೇಕು. ಟೀಚರ್ ಅಂದರೆ ಅವ್ರ ಹತ್ರ ಕಲಿತಾ ಇದ್ದೀನಿ, ಮತ್ತು ನಾನು ಅವರು ಪಾರ್ಟ್ನರು ಸಹ. ಓ, ಪಾರ್ಟ್ನರ್. ಅವ್ರ ಹತ್ರ ಗೊತ್ತಿರೋದು ನಾನು ಕಲಿತೀನಿ, ನನ್ನ ಹತ್ರ ಗೊತ್ತಿರೋದು ಅವ್ರು ಕಲಿತಾರೆ. ಮತ್ತು ಸಮ್ಮರ್ ಕ್ಯಾಂಪ್ ಆ ಥರ ಎಲ್ಲ ಬಂದಾಗ ಇಬ್ಬರು ಒಟ್ಟಿಗೆ ಪಾರ್ಟ್ನರ್ಶಿಪ್ಪಲ್ಲಿ ನಡೆಸ್ತೀವಿ ಅದನ್ನು. ಆ ಥರ ಇದು ಪೂರಿ ಥರ ಒತ್ಕೊಳ್ಳೋದು. ಇದು ಮಾಡೋಕ್ಕೆ ಒಂದು 10 ನಿಮಿಷ ಮುಂಚೆನೇ ಪೂರಿಗಳನ್ನ ಒತ್ಕೊಂಡು ಫ್ಯಾನ್ ಕೆಳಗೆ ಹಾರಿಸ್ಬಿಟ್ರೆ ಬೇಗ ಕ್ರಿಸ್ಪ್ ಆಗುತ್ತೆ. ಓಕೆ, ಇದು ಕ್ರಿಸ್ಪಿಯಾಗೇ ಇರಬೇಕು. ಕ್ರಿಸ್ಪಿಯಾಗಿ ಒಂಥರ ಹಪ್ಪಳ ಇರುತ್ತಲ್ಲ, ಆ ಥರನೇ ಇರಬೇಕು. ಓಕೆ, ಇದು ತುಂಬ ರಿಚ್ ಏನಿಲ್ಲ ಇದು. ಓಕೆ, ಅಲ್ಲ ನೀವು ಸಕ್ಕರೆ ಮತ್ತು ತುಪ್ಪ ಎಣ್ಣೆ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ? ಆದರೂ ಅಷ್ಟೊಂದೇನು ತುಂಬ ರಿಚ್ ಆಗಿಲ್ಲ. ಈ ಕ್ಯಾಶ್ಯೂ ಹಾಕ್ತೀವಿ ಎಲ್ಲ ಸ್ವೀಟ್ಗೆ, ಕೋವಾ ಹಾಕ್ತೀವಿ, ಅದರಷ್ಟೇನು ಇದು ರಿಚ್ ಆಗಿಲ್ಲ. ಓಕೆ, ಇದು ಫ್ಯಾನ್ ಕೆಳಗಡೆ ಹಾಕಬೇಕು ಮಾಡಿ ಮಾಡಿ. ಓಕೆ, ಆವಾಗ ಡ್ರೈ ಆಗುತ್ತೆ ಇದು. ಆಮೇಲೆ ನಮಗೆ ಅಲ್ಲಿ ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ. ಶ್ಯೂರ್. ಸೊ ಈ ಪ್ರೊಸೀಜರ್ ಸ್ವಲ್ಪ ಚಪಾತಿ ಅಥವಾ ಪೂರಿ ಮಾಡೋ ಥರನೇ. ಚಪಾತಿ
ಪೂರಿ ಸ್ವಲ್ಪ ತಿಕ್ಕಾಗಿ ನಾವು ಇದು ಮಾಡ್ತೀವಿ, ಒತ್ಕೋತೀವಿ. ಇದು ಅದಕ್ಕಿಂತ ತೆಳು ಇದೆ. ಓಕೆ. ಮತ್ತು ಚಪಾತಿ ಅಂದರೆ ನಾವು ಒಳಗಡೆ ಎಣ್ಣೆ ಹಾಕಿ ಮಾಡ್ತೀವಿ. ಶ್ಯೂರ್. ಫುಲ್ಕಾಸ್ ಅಂತಾರಲ್ಲ ಅದು ಆಲ್ಮೋಸ್ಟ್ ಸೇಮ್ ಈ ಥರ ಇರುತ್ತೆ. ಆದರೆ ಅದು ನಾವು ಎಣ್ಣೆಯಲ್ಲಿ ಏನು ಕರಿಯೋದಿಲ್ಲ, ಎಣ್ಣೆನೇ ಹಾಕಲ್ಲ. ಕಾಯ್ದಿದ್ಯಾ ನೋಡೋಣ. ಎಣ್ಣೆ ಕಾಯ್ದಿದೆ ಮಿಥುನ್. ಓಕೆ. ಈಗ ಇದನ್ನು ಇದಕ್ಕೆ ಹಾಕಬೇಕು ಪೂರಿ ಥರ. ಅಂದರೆ ಪೂರಿ ಥರ ಉಬ್ಬಾರ್ದು, ಅದಕ್ಕೆ ಮಧ್ಯದಲ್ಲಿ ಚುಚ್ಚಿಬಿಟ್ರೆ ಆಯಿತು. ಶ್ಯೂರ್. ಚೆನ್ನಾಗಿ ಕ್ರಿಸ್ಪ್ ಆಗಬೇಕು, ಅದು ಈ ಕಲರ್ ಬರಬೇಕು. ಹಾಂ. ಪೂರಿ ಮಾಡ್ಕೊಂಡು ಅದಾದ್ಮೇಲೆ ನಾಡೋದು ಇಷ್ಟು. ಅದೇ ತುಂಬ ಬೇಗಲೇ ಆಗುತ್ತೆ. ಬೇಗ ಆಗುತ್ತೆ. ನೀವು ಇದರಿಂದ ಮಾಡಿದ್ದೀರಾ ಚಪಾತಿ ಹಿಟ್ಟಿಂದ ಅಂತ ಯಾರಿಗೂ ಗೊತ್ತಾಗಲ್ಲ ಅದನ್ನು. ಶ್ಯೂರ್. ಆಗಿದೆ. ಇದನ್ನೀಗ ಪೌಡ್ರ್ ಮಾಡಿಕೊಂಡು ಮಿಕ್ಸಿಗೆ ಹಾಕಬೇಕು. ಓಕೆ. ಈ ಥರ ಪೂರಿಗಳನ್ನ ನಾನು ಫಸ್ಟೇ ಮಾಡ್ಕೊಂಡಿದ್ದೀನಿ. ಓಕೆ. ಇದನ್ನು ನಾವೇನು ಮಾಡಬೇಕಂದ್ರೆ ಹಿಂಗೆ ಪುಡಿ ಮಾಡ್ಕೊಬಿಡ್ಬೇಕು, ಯಾಕಂದರೆ ಮಿಕ್ಸಿಗೆ ಹಾಕ್ತೀವಲ್ಲ. ಓಕೆ. ಇಷ್ಟೂ ಹಾಕೋಕ್ಕಾಗಲ್ಲ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀವಿ. ಇದನ್ನು ಗ್ರೈಂಡ್ ಮಾಡಿದ್ರೆ ಪೌಡ್ರ್ ಥರ ಆಗುತ್ತೆ ಈಗ ನಮಗಿದು. ಓಕೆ. ಈ ಥರ ಆಗಿರುತ್ತೆ. ಮತ್ತು ಇದನ್ನು ನಾವು ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ಬಿಡ್ಬೇಕು. ಓಕೆ. ಇನ್ನೊಂದು ಬಾಣಲಿಯಲ್ಲಿ ತುಪ್ಪ ಬಿಸಿ ಮಾಡ್ಕೋಬೇಕು. ಸ್ವಲ್ಪನೇ ಆ ತುಪ್ಪ ಕರಗಬೇಕು ಅಷ್ಟೇ. 1 ಸ್ಪೂನಾ? ಹಾಂ. ಶುಗರ್ ಪೌಡರ್ ಇದೆಯಲ್ಲ ಅದು ಕೊಡಿ. ನೀವು ಹೇಳಿದ್ರಿ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಮಾಡರ್ನ್ ಅಂತ. ಏನು ಮಾಡರ್ನ್ ಇದರಲ್ಲಿ? ಇದರಲ್ಲಿ ಏನಿಲ್ಲ, ನಾವು ಚಪಾತಿ ಹಿಟ್ಟಲ್ಲಿ ಮಾಡ್ಕೋತಾ ಇದ್ದೀವಿ. ಆಮೇಲೆ ಏಲಕ್ಕಿ ಇದೆಯಲ್ಲ ಅದು ತಗೊಳ್ಳಿ, ಅದು ಆ ತುಪ್ಪದಲ್ಲಿ ಹಾಕಿ ಮತ್ತೆ ಅದನ್ನು ತೆಗೆದುಬಿಡ್ತೀವಿ ನಾವು ಇವಾಗ. ಓಕೆ. ಸೊ ವೆರಿ ಸಿಂಪಲ್ ಇದು ಮಾಡೋಕ್ಕೆ. ವೆರಿ ಸಿಂಪಲ್ ಆಗಿರುತ್ತೆ, ಆದರೆ ಅಷ್ಟು ಸಿಂಪಲಾಗಿ ಮಾಡಿದ್ವಾ ಅಂತಲೂ ಅನ್ಸೋದೇ ಇಲ್ಲ. ಇದು ಏಲಕ್ಕಿ ಈ ಥರ ಆದಮೇಲೆ ತೆಗೆದುಬಿಡೋದು ಇದನ್ನು. ಬೇಕಂದರೆ ಏಲಕ್ಕಿ ಮಿಕ್ಸಿಗೆ ಹಾಕ್ಬೋದು, ಅದು ಪೂರಿ ಬೇಗ ಹಾಕೋಗೋದ್ರಿಂದ ಇದು ಬೇಗ ನುಣ್ಣಗಾಗಲ್ಲ ಏಲಕ್ಕಿ. ಅದಕ್ಕೆ ತುಪ್ಪದಲ್ಲಿ ಹುರಿದು ತೆಗೆದುಬಿಡೋದು ಆಫ್ ಮಾಡಿ. ಅದೇ ತುಪ್ಪನ ಇವಾಗ ಇದಕ್ಕೆ ಹಾಕ್ಕೊಳ್ಳೋದು. ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ಮಾಡಬೇಕಿದು. ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಇದಕ್ಕೆ ಸಕ್ಕರೆ ಪುಡಿ, ನಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು. ಒಬ್ಬೊಬ್ರು ಜಾಸ್ತಿ ಸ್ವೀಟ್ ತಿಂದರೆ ಜಾಸ್ತಿ ಸಕ್ಕರೆ ಪೌಡರ್ ತಗೊಳ್ಳಿ, ಕಡಿಮೆ ತಿನ್ನೋರಿಗೆ ಕಡಿಮೆ ಸಕ್ಕರೆ ಪೌಡರ್. ಶ್ಯೂರ್. ಸರ್ ಸ್ವಲ್ಪ ಬೇಸನ್ ಲಾಡು ಥರನೇ. ಬೇಸನ್ ಲಾಡು ಥರನೇ, ಅದನ್ನೇ ಹೇಳಿದ್ದು ಬೇಸನ್ ಲಾಡು ಥರ. ಮತ್ತು ಇದು ಹೆಸರುಂಡೆ ಅಂತ ಮಾಡ್ತಾಯಿದ್ರು ಅವಾಗೆಲ್ಲ, ಅದು ಹೆಸರು ಕಾಳಿಂದ ಮಾಡ್ತಾರೆ, ಅದು ಇದೇ ಥರ ಇರುತ್ತೆ. ಇದನ್ನು ಈ ಥರ ಇಷ್ಟಿಷ್ಟಪ್ಪ ಉಂಡೆ. ಅದೇ ಬಿಸಿಯಲ್ಲಿರೋವಾಗೆ ಉಂಡೆ ಬರುತ್ತೆ, ಆಮೇಲೆ ಮಾಡಿದ್ರೆ ಅದು ಬರಲ್ಲ. ಓಕೆ. ಶುಗರ್ ನೋಡ್ಕೊಂಡು ಬೇಕಾದರೆ ಹಾಕ್ಕೋಬೋದು, ಒಟ್ಟಿಗೆ ಮಿಕ್ಸ್ ಮಾಡಿಡಬಾರ್ದು, ಸ್ವಲ್ಪ ಸ್ವಲ್ಪ. ನಾವು ಶುಗರ್ ಬದಲು ಬೆಲ್ಲನೂ ಯೂಸ್ ಮಾಡ್ಬೋದಾ? ಈಗ ಆಲ್ರೆಡಿ ಇದು ಕಲರು ಬೆಲ್ಲದ ಕಲರೇ ಇದೆ ಅಲ್ವಾ. ಓಕೆ. ಬೆಲ್ಲ ಹಾಕಿದ್ರೆ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಕಲರ್ ಆಗಿಬಿಡುತ್ತೆ. ಓಕೆ. ತುಂಬ ಬ್ರೌನ್ ಆಗೋಗುತ್ತೆ. ಮತ್ತು ಬೆಲ್ಲ ಈ ಥರ ಪೌಡ್ರ್ ಆಗಲ್ಲ ಅದು. ಬೆಲ್ಲ ನಾವು ಮಿಕ್ಸಿಗೆ ಹಾಕಿದ್ರೆ ಅದೇನಾಗುತ್ತೆ ಅಂದರೆ ಫುಲ್ಲು ನೀರು ಥರ ಆಗುತ್ತೆ. ಐ ಸಿ. ಆ್ಯಂಡ್ ಇದು ಸ್ನ್ಯಾಕ್ಗೆಲ್ಲ ತುಂಬ ಚೆನ್ನಾಗಿರ್ಬೇಕು. ಹೌದು. ಇದ್ರ ಜೊತೆ ಖಾರ ಇರಬೇಕು, ಬರೀ ಇದನ್ನೇ ತಿನ್ನೋಕ್ಕಾಗಲ್ಲ. ಒಂದು ಸ್ವಲ್ಪ ಖಾರ, ಒಂದು ಸ್ವಲ್ಪ ಸ್ವೀಟು. ಯಾವ ಥರ ಖಾರ ಚೆನ್ನಾಗಿರುತ್ತೆ? ಅದಾದ್ರೂ ಆಗಿರ್ಬೋದು, ಬೇಕ್ರಿದಾಗಿರ್ಬೋದು, ಅಥವಾ ಮನೇಲೇ ಮಾಡಿರೋ ಪಕೋಡ ಆಗಿರ್ಬೋದು. ಪಕೋಡ ಅದೆಲ್ಲ ಈ ಮಳೆಗಾಲದಲ್ಲಿ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಗೆಸ್ಟ್ ಬಂದರೆ ಒಂದು ಖಾರ ಒಂದು ಸ್ವೀಟು ಕೊಡೋಕ್ಕೂ ಚೆನ್ನಾಗಿರುತ್ತೆ. ಹೌದು. ಇದು ರೆಡಿ ಆಯಿತು. ಇದನ್ನು ಬೇರೆ ಪ್ಲೇಟಲ್ಲಿ ಹಾಕಿ
ಸೊ ಲಾಡು ರೆಡಿ. ಇನ್ನೂ ಕೆಲಸ ಇದೆ ಇದಕ್ಕೆ. ಇನ್ನೂ ಕೆಲಸ ಇದೆಯಾ? ಹೌದು, ನಾವು ಇವಾಗ ಏಲಕ್ಕಿನ ತುಪ್ಪದಲ್ಲಿ ಕರೆದ್ವಲ್ಲ, ಅದು ಯಾಕೆ ವೇಸ್ಟ್ ಮಾಡೋದು? Okay. ಅದ್ರ ಬದಲಿಗೆ ಅದನ್ನ ಡೆಕೋರೇಷನ್ಗೆ ಯೂಸ್ ಮಾಡಿಕೊಂಡ್ರೆ ಹಾಂ ಚೆನ್ನಾಗೂ ಕಾಣಿಸುತ್ತೆ, ಮತ್ತು ಏಲಕ್ಕಿ ಫ್ಲೇವರ್ ಇನ್ನೂ ಹಿಡಿಯುತ್ತೆ ಅನ್ಸುತ್ತೆ. ಓಕೆ, ಇದು ನೋಡೋಕ್ಕೆ ಸ್ವಲ್ಪ ಹಂಪೆಯಲ್ಲಿರೋ ಟೆಂಪಲ್ಸ್ ಥರ ಕಾಣಿಸುತ್ತೆ ಅಲ್ವಾ? ಅದೇ ಏನಾದರೂ ಸ್ಪೆಷಲಾಗಿ ಮಾಡಿದ್ರೆ ತಾನೇ ಚೆನ್ನಾಗಿರುತ್ತೆ. ಹೌದು. ಥ್ಯಾಂಕ್ ಯು ನೀತು. ವೆಲ್ಕಮ್. ನೀವು ಏನೇ ಮಾಡಿದ್ರೂ ತುಂಬ ರುಚಿಕರವಾದ ಅಡುಗೆಗಳನ್ನ ಮಾಡ್ತೀರಾ. ಥ್ಯಾಂಕ್ ಯು ಫಾರ್ ಶೋಯಿಂಗ್ ದಿಸ್. ಥ್ಯಾಂಕ್ಸ್. ಪೂರಿ ಲಾಡು ಬೇಕಾಗುವ ಪದಾರ್ಥಗಳು: ಗೋಧಿ ಹಿಟ್ಟು 1 ಕಪ್, ಉಪ್ಪು ಚಿಟಿಗೆ, ತುಪ್ಪ ಸ್ವಲ್ಪ, ಸಕ್ಕರೆ ಪುಡಿ ಅರ್ಧ ಕಪ್, ಎಣ್ಣೆ 1 ಕಪ್, ಏಲಕ್ಕಿ ಸ್ವಲ್ಪ. ಪೂರಿ ಲಾಡು ಮಾಡುವ ವಿಧಾನ: ಒಂದು ಬೌಲ್ಗೆ ಕ್ರಮವಾಗಿ ಗೋಧಿ ಹಿಟ್ಟು, ಉಪ್ಪು ಮತ್ತು ಸ್ವಲ್ಪ ತುಪ್ಪ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಸ್ವಲ್ಪ ಹಿಟ್ಟು ಗಟ್ಟಿಯಾಗುವಂತೆ ಕಲಸಿಕೊಳ್ಳಿ. ಆ ಹಿಟ್ಟಿನಿಂದ ಪೂರಿ ಆಕಾರಕ್ಕೆ ಲಟ್ಟಿಸಿ ಇಟ್ಟುಕೊಳ್ಳಿ. ಕಾದಂತಹ ಎಣ್ಣೆಯಲ್ಲಿ ಆ ಪೂರಿಗಳನ್ನು ಒಂದೊಂದಾಗಿ ಕರೆದುಕೊಳ್ಳಿ. ನಂತರ ಆ ಪೂರಿಗಳನ್ನು ಮುರಿದು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಬೇರೊಂದು ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಏಲಕ್ಕಿಯನ್ನು ಹಾಕಿ ಹುರಿದುಕೊಳ್ಳಿ. ಒಂದು ಪ್ಲೇಟಲ್ಲಿ ಪೂರಿ ಪುಡಿ ಇಟ್ಟುಕೊಂಡು ಅದರಲ್ಲಿ ತುಪ್ಪ ಹಾಕುತ್ತಾ ಸಕ್ಕರೆ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೈನಲಿ ಉಂಡೆಗಳನ್ನು ಕಟ್ಟುತ್ತಾ ಮೇಲೆ ಏಲಕ್ಕಿಯಿಂದ ಅಲಂಕರಿಸಿದರೆ ರುಚಿಯಾದ ಪೂರಿ ಲಾಡು ಸಿದ್ಧ.